ಅದನ್ನು ತಾಲೂಕು ಮಾಡಿದರು. ಆದರೆ ಇದು ಮಾತು ಕೌದಲಿಗೆ ಅಪ್ಲೈ ಆಗಲಿಲ್ಲ. ಕಲ್ಲೊಳ್ಳಿ ಅಂತ ಬಯಸಲಿಲ್ಲ ಮೊದಲಿಂದ ನಾವು ತಾಲೂಕು ಆಗ್ಬೇಕಂತೇಳಿ. ಯಾಕಂದರೆ ಕೌದಲಿಗೆ ಮೊದಲಿಂದ ಕೇಳ್ಕೊತ ಬಂದಂಥ ಊರು ಅಲ್ಲಿ ಜನ ಇದು ತಾಲೂಕು ಆಗ್ಬೇಕಪ್ಪ ನಮ್ಮ ಈ ಕೌದಲಿಗೆ ಅಂತೇಳಿ. ಮತ್ತು ಕೌದಲಿಗಿನೂ ಇತಿಹಾಸದಲ್ಲಿ ಭಾಳಷ್ಟು ದೊಡ್ಡ ಹೆಸರು ಪಡೆದಂಥದ್ದು. ಕುಂದನಗಾರರಂಥ ಲೇಖಕರನ್ನು ಹುಟ್ಟಾಕಿದಂಥದ್ದು. ಕೌದಲಿ ದೇಸಾಯಿ ಅಂದರೆ ಇವತ್ತಿಗೂ ಗೌರವದಿಂದ ನೋಡಿದ ಜನ ಇದ್ದಾರೆ. ಅದೇ ಕಾಲಗಾಲೇ ಒಂದು ಗ್ರಾಮದಿಂದ ಒಂದು ಗ್ರಾಮ ಇವತ್ತು ಗ್ರಾಮ ಪಂಚಾಯತ್ ಅದ, ಅದು ಪಟ್ಟಣ ಪಂಚಾಯತ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರಲ್ಲಿ ಜನ. ಈಗ ಅದು ನಮ್ಮ ಪುರಸಭೆ ಆಗಲಿ ಅಂತ ಪಾಪ ಕೇಳ್ಕೊಳ್ತಾ ಇದ್ದಾರೆ. ನಡೆದ ಹೋರಾಟ ಅದು ಆ ಒಂದು ಊರಲ್ಲೇ ನೋಡಿದ್ರೆ ಆ ಸಂದರ್ಭದಲ್ಲಿ ಸಣ್ಣ ಊರದು. ಅಶೋಕ್ ದಳವಾಯಿ IAS ಆದರು, ಅವ್ರ ಸಹೋದರರು ಅರವಿಂದ್ ಆಗಿರ್ಬೋದು, ಅನಿಲ್ ದಳವಾಯಿ ಅವರಾಗಿರ್ಬೋದು, ಅವರು ಚಲೋ KAS ಅಧಿಕಾರಿಗಳಾಗಿದ್ದರು. ಇಂಥ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಪಡೆದಾಗಿರ್ಬೋದು. ಅದೇ ರೀತಿಯಾಗಿ ಐತಿಹಾಸಿಕ ಪ್ರಸಿದ್ಧವಾದ ಸ್ಥಾನ ಆಗಿರ್ಬೋದು. ಇಲ್ಲಿವರೆಗೆ ಅದು ಪಾಪ ತಾಲೂಕು ಆಗಬೇಕು ನಮ್ಮದು ಒಂದು ಬಯಸ್ತಾನೆ ಇದ್ದರು. ಅಲ್ಲಿ ಜನ ಬಯಸ್ತಾನೆ ಇರ್ತಾರೆ. ಇಲ್ಲೂ ಬಂದು ಸಾಕಷ್ಟು ಜನ ಬಂದು ಮಾತಾಡಿ ಹೋಗಿದ್ದಾರೆ. ರಾಜು ಕಂಬಾರ್ ಅನ್ನುವಂಥ ಲೆಕ್ಚರರ್ ಆಗಿರ್ಬೋದು, ಕೊಡ್ಲಿನ ತೋಟ ಅನ್ನುವಂಥವ್ರಾಗಿರ್ಬೋದು, ಇವರೆಲ್ಲರೂ ಬಂದು ಇಲ್ಲ ಅದು ಆ ತಾಲೂಕಕ್ಕೆ ಯೋಗ್ಯ ಅದು ಎಲ್ಲ ಕಡೆಯಿಂದ ಆಗಬೇಕಾಗಿದೆ ಅಂತೇಳಿ ಅದು ವರದಿನೂ ಕೊಟ್ಟಿದ್ದಾರೆ. ಎಲ್ಲ ಆಗ್ಯದ. ಇವನ್ ನಮ್ಮ 3 ಆಯೋಗದಲ್ಲಿ ಚರ್ಚೆ ಆಗಿದೆ ಅಂತೂ ಸ್ಪಷ್ಟ ಆಗ್ಯದ. ಈ ಎಲ್ಲ ದಿಶೆಯಲ್ಲಿ ಇದ್ದರೂ ಸಹಿತ ಇವತ್ತು ಅಲ್ಲಿ ಕೆಲವೊಂದು ಜನ ಬಂದು ಪಾಪ ಅಲ್ಲಿ ಲೋಕಲ್ ವಿಶೇಷವಾಗಿ ಕೌದಲಿ ಸುತ್ತಮುತ್ತಿದ್ದಂಥ ಯುವಕ ಸಂಘಗಳು ಬಂದು ಮನವಿ ಸಲ್ಲಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಅವ್ರು ಕೇಳ್ಕೊಂಡಿದ್ದು ತಾಲೂಕಿಂತ ಹೆಚ್ಚಿಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗಲಿ ಅಂತನ್ನುವಂಥ ಮಾತು. ಇಷ್ಟೊಳಗೆ ಆಗಬೇಕಾಯ್ತು ದೊಡ್ಡ ಪ್ರಮಾಣದಲ್ಲಿ ಬಸ್ ಸ್ಟ್ಯಾಂಡ್ ಆಗಿಲ್ಲ ಇಲ್ಲಿವರೆಗೆ. ಅವ್ರು ಕೇಳ್ಕೊಳ್ಳೋದ್ರಲ್ಲಿ ಮುಖ್ಯ ಪ್ರಮುಖವಾದದ್ದು ಏನಪ್ಪ ಅಂದ್ರೆ ಬಸ್ ನಿಲ್ದಾಣ ಮೊದಲದ.